ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿ ಜೈಲಿಗೆ ಹೋಗಿ ಸುಮಾರು 3 ದಿನ ಕಳೆಯಿತು. ಇವತ್ತು ಅವರ ಜಾಮೀನು ಅರ್ಜಿಯ ವಿಚಾರಣೆ ಕೋರ್ಟ್ನಲ್ಲಿ ಬಂದಿದೆ. ದರ್ಶನ್ ಪರವಾಗಿ ವಾದವನ್ನ ಮಾಡಿದ್ದು ಹಿರಿಯ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಪ್ರಬಲ ವಾದವನ್ನ ಮಂಡಿಸಿದ್ದಾರೆ. ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಕೆಲ ಪ್ರಮುಖ ಸಂದೇಹಗಳನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಅವರು ಮಾಡಿದಂತಹ ಆರೋಪ, ಅವರ ವಾದದ ತಿರುಳೇನಾಗಿತ್ತು ಅಂತಂದ್ರೆ, ಪೊಲೀಸರು ಏನ್ ಸಾಕ್ಷಿಗಳನ್ನ ರಿಕವರಿ ಮಾಡಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೋ ಆ ಸಾಕ್ಷಿಗಳು ಪ್ಲಾಂಟ್ ಮಾಡಿರುವಂತಹ ಸಾಕ್ಷಿಗಳು, ಅಂದ್ರೆ ತಂದಿಟ್ಟು ರಿಕವರಿ ಮಾಡಿರುವಂತಹ ಸಾಕ್ಷಿಗಳು, ದರ್ಶನ್ ವಿರುದ್ಧ ಸೃಷ್ಟಿ ಮಾಡಿರುವಂತಹ ಸಾಕ್ಷಿಗಳು ಅಂತ ಹೇಳಿ ತಮ್ಮ ವಾದವನ್ನ ಇವತ್ತು ಮಂಡಿಸಿದ್ರು ಸಿ.ವಿ. ನಾಗೇಶ್. ಜೊತೆಗೆ ಚಾರ್ಜ್ ಶೀಟ್ ನಲ್ಲಿರುವಂತಹ ಗೊಂದಲಗಳ ಬಗ್ಗೆ ಸಿ.ವಿ. ನಾಗೇಶ್ ಇವತ್ತು ವಾದ ಮಾಡುವಂತಹ ಸಂದರ್ಭದಲ್ಲಿ ಸಂದೇಹಗಳನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಪಾಯಿಂಟ್ಗಳನ್ನ ರೈಸ್ ಮಾಡಿದ್ದಾರೆ. ಸುದೀರ್ಘ 1.5 ಗಂಟೆಗಳ ಕಾಲ ಸಿ.ವಿ. ನಾಗೇಶ್ ದರ್ಶನ್ ಪರವಾಗಿ ವಾದವನ್ನ ಮಂಡಿಸಿದ್ರು. ಅದಾದ ನಂತರ ಕೋರ್ಟ್ ದರ್ಶನ್ರ ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆ ಮಧ್ಯಾಹ್ನ 12:30ಕ್ಕೆ ಮುಂದೂಡಿಕೆ ಮಾಡಿದೆ. ನಾಳೆಯೂ ದರ್ಶನ್ ಪರವಾಗಿ ಸಿ.ವಿ. ನಾಗೇಶ್ ಅವರ ವಾದ ಕೋರ್ಟ್ನಲ್ಲಿ ಮುಂದುವರಿಯಲಿದೆ. ಇವತ್ತು ಸಿ.ವಿ. ನಾಗೇಶ್ ಯಾವ ರೀತಿ ವಾದವನ್ನ ಮಾಡಬಹುದು, ಯಾವ ವಿಚಾರಗಳನ್ನ ರೇಸ್ ಮಾಡಬಹುದು ಅನ್ನುವಂತಹ ಕುತೂಹಲ ಆಯಿತು. ಯಾಕಂದ್ರೆ ಸಿ.ವಿ. ನಾಗೇಶ್ ಸಾಕಷ್ಟು ಖ್ಯಾತಿಯನ್ನೇ ಪಡೆದಿರುವಂತಹ ವಕೀಲ, ಅದರಲ್ಲೂ ಕ್ರೈಮ್ ಕೇಸ್ನಲ್ಲಿ ಬಹಳ ಪ್ರಬಲ ವಾದ ಮಂಡನೆಯ ಹೆಗ್ಗಳಿಕೆ ಇರುವಂತಹ ವಕೀಲ. ಸಿ.ವಿ. ನಾಗೇಶ್ ಅವರು ದರ್ಶನ್ ಪರ ವಾದವನ್ನ ಮಂಡನೆ ಮಾಡ್ತಾರೆ ಅನ್ನುವಂತಹ ವಿಚಾರ ಗೊತ್ತಾದಾಗಲೇ ಸಾಕಷ್ಟು ನಿರೀಕ್ಷೆಗಳು ಹುಟ್ಕೊಂಡಿತ್ತು. ಇವತ್ತು ಸಿ.ವಿ. ನಾಗೇಶ್ ಅವರು ಮಾಡಿದಂತಹ ವಾದವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಹಲವು ಪ್ರಮುಖ ಪಾಯಿಂಟ್ಗಳನ್ನ ಅವರು ರೇಸ್ ಮಾಡಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿರುವಂತಹ ಗೊಂದಲಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ವಾದದ ಸಾರಾಂಶ ಏನಾಗಿತ್ತು ಅಂದ್ರೆ, ಈ ಪ್ರಕರಣಕ್ಕೂ ದರ್ಶನ್ಗೂ ಸಂಬಂಧ ಇಲ್ಲ, ಈ ಕೇಸ್ನಲ್ಲಿ ದರ್ಶನ್ ಬಗ್ಗೆ ಅಪಪ್ರಚಾರ ಮಾಡಲಾಗಿದೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ರನ್ನ ಸಿಕ್ಕಿಸಿ ಹಾಕಬೇಕು ಅನ್ನುವಂಥ ಒಂದು ತಂತ್ರ ನಡೆದಿದೆ, ಒಂದು ಪ್ಲಾನ್ ನಡೆದಿದೆ. ಆ ಕಾರಣಕ್ಕಾಗಿಯೇ ಸಾಕ್ಷಿಗಳನ್ನ ಇಲ್ಲಿ ಸೃಷ್ಟಿ ಮಾಡುವಂತಹ ಕೆಲಸ ಆಗಿದೆ. ದರ್ಶನ್ ಅವರನ್ನ ಸಿಕ್ಕಿಸಿ ಹಾಕಬೇಕು ಈ ಕೇಸ್ನಲ್ಲಿ ಅನ್ನೋ ಕಾರಣಕ್ಕಾಗಿಯೇ ಸಾಕ್ಷಿಗಳನ್ನ ಪ್ಲಾಂಟ್ ಮಾಡಲಾಗಿದೆ. ಇದೊಂದು ಪ್ಯೂರ್ ಕೇಸ್ ಆಫ್ ಎವಿಡೆನ್ಸ್ ಫ್ಯಾಬ್ರಿಕೇಶನ್ ಅಂತ ಹೇಳಿ ಉಲ್ಲೇಖವನ್ನ ಮಾಡಿದ್ರು. ವಾದ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಸುದೀರ್ಘ 1.5 ಗಂಟೆಗಳ ಕಾಲ ವಾದವನ್ನ ಮಂಡನೆ ಮಾಡಿದ್ದಾರೆ. ಇವತ್ತೇ ನಿರ್ಧಾರ ಆಗುತ್ತಾ ಅನ್ನುವಂತಹ ಕುತೂಹಲಗಳಿತ್ತು. ಬಟ್ ಹಾಗಾಗಲ್ಲ, ಸುದೀರ್ಘವಾದಂತಹ ವಾದ ಆಗಿದೆ. ಇನ್ನೂ ಕೂಡ ಸಿ.ವಿ. ನಾಗೇಶ್ ಅವರ ವಾದ ಮುಂದುವರಿಯೋದಿದೆ. ಈ ಕೊಲೆಯಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಅವರು ವಾದವನ್ನ ಮಾಡಬೇಕು. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳಿಗೆ ಅವರು ಕೌಂಟರ್ ಮಾಡೋದು ಬಾಕಿ ಇದೆ. ನಾಳೆ ಮತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಕಂಟಿನ್ಯೂ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.